ಇಂಟ್ರಾಡೇಯಲ್ಲಿ ನಾನು ಮಾಡೋ 4 ವಿಷಯಗಳು, ಅದು ಈ 4 ವಿಷಯಗಳು ಬಂದು ತುಂಬ ಮುಖ್ಯವಾದ ವಿಷಯಗಳು. ಯಾಕಂದರೆ ತುಂಬ ಇಂಟ್ರಾಡೇ ಟ್ರೇಡರ್ಸ್ ಬಂದುಬಿಟ್ಟಿದ್ದಾರೆ, ಅವ್ರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತುಂಬ ವಿಷಯಗಳು ಗೊತ್ತಿಲ್ಲ. ಅದನ್ನು ಕ್ಲಾರಿಫೈ ಮಾಡೋಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು. ಸೊ ದಿಸ್ ಇಸ್ ದೀಪಕ್ ಕುಮಾರ್, ಕೋ-ಫೌಂಡರ್ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಈ ವಿಡಿಯೋಲಿ ನಾವು ಯಾವ್ದ್ರ ಬಗ್ಗೆ ನೋಡ್ತಿದ್ದೀವಿ ಅಂದರೆ ಇಂಟ್ರಾಡೇ. ಏನಂದ್ರೆ ತುಂಬಾ ಜನ ಇಂಟ್ರಾಡೇ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಅದು ಮಾತ್ರ ಅಲ್ಲದೆ ಇವಾಗ ಹೊಸದಾಗಿ ಬಂದಿರೋರು ಕೂಡ ಇಂಟ್ರಾಡೇ ಮಾಡಬೇಕು ಅಂತಾನೆ ಆಸೆ ಪಡ್ತಾರೆ. ಯಾಕಂದ್ರೆ ಎಲ್ಲರಿಗೂ ನೋಡಿದ್ರೆ ಡೈಲಿ ಸಂಪಾದನೆ ಮಾಡ್ಬೇಕು, ಅದೇ ಅವ್ರು ಮೇಜರ್ ಆಗಿ ಆಸೆ ಪಡೋದು. ಆದ್ರೆ ಆಸೆ ಪಡೋದು ತಪ್ಪಲ್ಲ, ಆದರೆ ಅದಕ್ಕೆ ಮುಂಚೆ ಎಂಟ್ರ್ ಆಗಕ್ಕೆ ಮುಂಚೆ ಏನೇನು ವಿಷಯಗಳು ಗೊತ್ತಿರಬೇಕು, ಏನೇನು ವಿಷಯಗಳು ಮಾಡಬಾರ್ದು ಅಂತ ಗೊತ್ತಾದ್ಮೇಲೆ ನಾವು ಇಂಟ್ರಾಡೇ ಮಾಡಬೇಕಾಗತ್ತೆ, ಎಂಟ್ರ್ ಆಗಬೇಕು. ಅದಕ್ಕೋಸ್ಕರ ನಾನು ನಾರ್ಮಲ್ ಆಗಿ ಇಂಟ್ರಾಡೇ ಮಾಡುವಾಗ ಏನೇನು ವಿಷಯಗಳು ಫಾಲೋ ಮಾಡ್ತೀನಿ ಅದೇನೆ ನಾವು ಡೀಟೇಲ್ ಆಗಿ ನೋಡ್ತಿದೀವಿ. ಅದು ಮಾತ್ರ ಅಲ್ಲದೆ ಏನೇನು ವಿಷಯಗಳು ನೀವು ಬಂದು ಕ್ಲೀನಾಗಿ ನೋಡಬೇಕು, ಇಂಟ್ರಾಡೇ ನಿಜವಾಗ್ಲೂ ಮಾಡ್ಬೋದಾ, ಕ್ವಾಲಿಫೈಡಾ ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೊಂಡ್ಮೇಲೆ ನೀವು ಇಂಟ್ರಾಡೇ ಒಳಗೆ ಹೋಗಬೇಕು. ಸೊ ಫಸ್ಟ್ ವಿಷಯ ಏನು ಅಂದರೆ ನೋ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವೇ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ಯಾಕೆ ಇದು ನಾನು ಹೇಳ್ತಾ ಇದ್ದೀನಿ ಅಂದರೆ ಇಂಟ್ರಾಡೇ ಮಾಡಬೇಕು ಅಂತ ಆಸೆ, ಕರೆಕ್ಟಾ? ಯಾವುದಕ್ಕೆ ಇಂಟ್ರಾಡೇ ಮಾಡಬೇಕು, ಏನು ಮಾಡೋಣ ಅಂದರೆ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಥರ ಇಟ್ಕೊಳ್ಳೋಣ. ಏನು ಅಂದರೆ ಒಂದು 10 ಸೆಕೆಂಡ್ಸ್ ಈ ವಿಡಿಯೋ ಪಾಸ್ ಮಾಡಿಬಿಟ್ಟು ಕೆಳಗೆ ಹೋಗಿ ಕಮೆಂಟಲ್ಲಿ ಹೇಳಿ ಏನೇನು ಕ್ವಶನ್ ಅಂದರೆ ಫಸ್ಟು 1 ಅಂತ ಹಾಕ್ಬಿಟ್ಟು ಅದಕ್ಕೆ ಆನ್ಸರ್ ಮಾಡಿ. ವೈ ಇಂಟ್ರಾಡೇ, ಯಾಕೆ ಇಂಟ್ರಾಡೇ ನೀವು ಮಾಡಬೇಕು? ಓಕೆ, ಆನ್ಸರ್ ಹಾಕಿರ್ತೀರಾ ಅನ್ಕೊಂಡು. ಏನು ಅಂದರೆ ಯಾಕೆ ಇಂಟ್ರಾಡೇ ಮಾಡ್ತೀನಿ ಅಂತ ಕೇಳಿದಾಗಲೇ ತುಂಬ ಜನ ಮುಖ ನೋಡ್ತಾರೆ. ಯಾಕೆ ಇಂಟ್ರಾಡೇ ಮಾಡಬೇಕು? ಕೆಲವು ಜನ ಏನು ಹೇಳ್ತಾರೆ, ಪ್ರಾಫಿಟ್. ಆ ಪ್ರಾಫಿಟ್ ಬಂದು 10 ದಿವಸ ಬಿಟ್ಟು ಬಂದರೆ ಏನು, ಇವತ್ತೇ ಬರಬೇಕಾ? ಅವಾಗ ಒಂದು ಡೌಟ್ ಇದೆ ಅಲ್ವಾ? ಅವಾಗ ಇಂಟ್ರಾಡೇಗೆ ಯಾಕೆ ಬರ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೇನೆ ನಾವೇನು ಮಾಡ್ತೀವಿ, ಇಂಟ್ರಾಡೇಗೆ ಬರ್ತೀವಿ. ಕೆಲವು ಜನ ಇಂಟ್ರಾಡೇಗೆ ಬರೋದಕ್ಕೆ ರೀಸನ್ ನಾನು ಹೇಳ್ತೀನಿ. ಈ ಮಾರ್ಕೆಟಲ್ಲಿ ಬಂದು ಎಲ್ಲರೂ ಬರೋವಾಗ ಇವಾಗ ಇನ್ನೊಬ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಕೂತ್ಕೊಂಡು ಡೀಟೇಲಾಗಿ ಎಲ್ಲ ಹೇಳ್ಕೊಡಲ್ಲ. ಅವ್ರೇನು ಹೇಳ್ತಾರೆ, ನಿಫ್ಟಿ ಅಂತ ಒಂದು ಇದೆಯಪ್ಪ, ಶೇರ್ ಮಾರ್ಕೆಟ್ ಅಂತ ಒಂದಿದೆ, ಅದರಲ್ಲಿ ನಿಫ್ಟಿ ಅಂತ ಒಂದಿದೆ, ಆಪ್ಷನ್ ಅಂತ ಒಂದಿದೆ, ಅದನ್ನು ಬೈ ಮಾಡಿ ಮೇಲ್ ಹೋಯ್ತು ಅಂದರೆ ಪ್ರಾಫಿಟ್ ಬರುತ್ತೆ, ಪುಟ್ ಆಪ್ಷನ್ ಕೆಳಗೆ ಬಂತು ಅಂದರೆ ಪ್ರಾಫಿಟ್ ಬರುತ್ತೆ, ಅದು ಅವಾಗ ಕ್ಲೋಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಅವರು ಒಂದು 10-15 ವರ್ಷದಿಂದ ಅದೇ ಮಾಡಿರ್ತಾರೆ. ಅದು ಬಂದು ಏನು ಮಾಡಿರ್ತಾರೆ ಅಂದರೆ ಆ ಮಿಸ್ಟೇಕಿಂದ ಬೇರೆ ವಿಷಯಗಳು ಕಲ್ತ್ಕೊಂಡಿರಲ್ಲ ಅವರು. ಅವಾಗ ಕೊನೆಗೆ ಒಬ್ರು ಈ ಥರ ಬಂದು, ಸರ್ ನಾನು ನಿಫ್ಟಿಲಿ ಶೇರ್ ಮಾಡ್ತಾ ಇದ್ದೀನಿ, ಇಂಟ್ರಾಡೇ ಮಾಡ್ತಾ ಇದ್ದೀನಿ, ಆಪ್ಷನ್ ಮಾಡ್ತಾ ಇದ್ದೀನಿ ಅಂದಾಗ ಅವಾಗ ಓಕೆ ಆಪ್ಷನ್ ಅಂದರೆ ಏನು ಅಂತ ಕೇಳಿದೆ, ಗೊತ್ತಿಲ್ಲ ಅಂದರು. ಸರಿ, ಆಪ್ಷನಲ್ಲಿ ನೀವು ತೊಗೊತಾ ಇದ್ದೀರಾ, ಅದನ್ನು ನೀವು 10 ದಿವಸ ಕೂಡ ಇಟ್ಕೊಬೋದು ಅಂತ ಗೊತ್ತಾ ಅಂದರೆ ಇಲ್ಲ ಸರ್ ಗೊತ್ತಿಲ್ಲಲ್ಲ ಸರ್, ನನಗೆ ಹೇಳ್ಕೊಟ್ಟಿರೋರು ಇವತ್ತು ಮಾತ್ರ ಇಟ್ಕೊಬೇಕು ಅಂತ ಹೇಳಿದ್ರು. ಅವಾಗ ಆ ಆಪ್ಷನ್ ನೀವು ತಗೊಂಡಿದ್ದು ಕನ್ವರ್ಟ್ ಮಾಡ್ಬೇಕಂದ್ರೆ NRML ಅಲ್ಲಿ ಕನ್ವರ್ಟ್ ಮಾಡಿ ನೀವು 1 ತಿಂಗಳು ಬೇಕಾದ್ರೂ ಇಟ್ಕೊಬೋದು. ಅವಾಗ ಇದೆಲ್ಲ ಗೊತ್ತಿಲ್ಲದೆ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಎಂಟ್ರಿ ಆಗಿದ್ದಾರೆ. ಸರಿ, ಓಕೆ, ಈ ವಿಷಯಗಳೆಲ್ಲ ಇರ್ಲಿ. ಎಲ್ಲರೂ ಏನು ಹೇಳ್ತಾರೆ ಅಂದ್ರೆ ಪ್ರಾಫಿಟ್ ಮಾಡೋಕ್ಕೋಸ್ಕರ ಬಂದಿದೀವಿ. ಇವಾಗ ಈ ಜಾಗದಲ್ಲಿ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ, 2ನೇ ಕ್ವಶನ್ ಅಂತ ಆನ್ಸರ್ ಮಾಡಿ. ಏನ್ ಕ್ವಶನ್ ಅಂದ್ರೆ, ಇವಾಗ ನಿಮ್ಗೊಂದು ಕೆಲಸ ಇದೆ. ಏನ್ ಕೆಲಸ ಅಂದ್ರೆ ನಾರ್ಮಲ್ ಒಂದು 2 ಟೈಪ್ ಆಫ್ ಜಾಬ್ಸ್ ಇದೆ. ನೀವು ಎ ಚೂಸ್ ಮಾಡ್ಬೋದು, ಬೇಕಂದ್ರೆ ಇಲ್ಲ ಬಿ ಚೂಸ್ ಮಾಡ್ಬೋದು. ಎ ಜಾಬ್ ಏನಂದರೆ ಹೋಗಿ ಆಫೀಸ್ಗೆ ಆರಾಮಾಗಿ ಜಾಲಿಯಾಗಿ ಕೂತ್ಕೊಳ್ಳೋದು, ಚೆನ್ನಾಗಿ ಟೈಪ್ ಮಾಡಿ, ಕೆಲಸ ಇರುತ್ತೆ, AC ರೂಮಲ್ಲಿ ಟೈಪ್ ಮಾಡಿ ತಿಂಗಳು ಸಂಬಳ ತೊಗೊಳ್ಳೋದು. ಇದು ಫಸ್ಟ್ ಎ. ಬಿ ಏನಂದರೆ ಡೈಲಿ ಕಷ್ಟಪಡಬೇಕು. ಏನು ಕಷ್ಟ ಅಂದರೆ ನಿಮಗೆ ಗೊತ್ತು, ಲೇಬರರ್ ವರ್ಕರ್ ಥರ ನೀವು ಮನೆ ಕಟ್ಟೋದು, ಇಲ್ಲ ಒಂದು ಅಕ್ಕಿ ಮೂಟೆ ಎತ್ತೋದು, ಆ ಥರ ವಿಷಯಗಳು. ಇದೆಲ್ಲ ತಪ್ಪಲ್ಲ. ಒಂದು ಎಕ್ಸಾಂಪಲ್ ನಿಮಗೆಲ್ಲ ತೋರಿಸ್ತಾ ಇರೋದು ಏನಂದ್ರೆ 2ರಲ್ಲಿ ಯಾವ ಚೂಸ್ ಮಾಡ್ತೀರಾ ಅಂತ. ಇವಾಗ ಕೆಲಸ ಮಾಡೋರು ಅವ್ರಿಗೆ ಬೇಕಾಗಿರೋದು ಮಾಡ್ತಾ ಇರ್ತಾರೆ, ಆದರೆ ಡೈಲಿ ನೋಡಿದ್ರೆ ಲೇಬರ್ ವರ್ಕು ಅದು ಡೈಲಿ ಮಾಡೋ ಥರ ಇರುತ್ತೆ. ಕೆಲವು ಜನಕ್ಕೆ ತುಂಬಾ ಟೈರ್ಡ್ ಆಗುತ್ತೆ. ಸರಿ, ಈ ವಿಷಯ. ಆದರೆ ಇದರಲ್ಲಿ ನೋಡಿದ್ರೆ ಡೈಲಿ ಸಂಬಳ ಏನಂದ್ರೆ ಫಸ್ಟಲ್ಲಿ ಬಂದು AC ರೂಮಲ್ಲಿ ಹೋಗಿ ಕೂತ್ಕೊಂಡು ಚೇರಲ್ಲಿ ಕೂತ್ಕೊಳ್ಳೋ ಕೆಲಸ ಅಷ್ಟೇ, ಅದು ಬಂದು ತಿಂಗಳು ಸಂಬಳ. 2ನೇದು ಬಂದು ಬಿಸಿಲಲ್ಲಿ ಕೆಲಸ ಮಾಡೋದು, ಲೇಬರ್ ಕೆಲಸ, ಚೆನ್ನಾಗಿ ಕೆಲಸ ಮಾಡಬೇಕು, ಡೈಲಿ ಸಂಬಳ. ತಿಂಗಳು ಸಂಬಳ ಅಲ್ಲ, ಡೈಲಿ ಸಂಬಳ. ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ ಕೆಳಗೆ ಹೋಗಿ ಕಮೆಂಟ್ ಮಾಡಿ. ಸೊ ಯಾವ ಚೂಸ್ ಮಾಡಿರ್ತೀರಾ? ಮುಕ್ಕಾಲ್ವಾಸಿ ಜನ AC ರೂಮಲ್ಲಿ ಹೋಗಿ ಚೇರಲ್ಲಿ ಕೂತ್ಕೊಳ್ಳೋ ಕೆಲಸನೇ ಚೂಸ್ ಮಾಡಿರ್ತಾರೆ. ಯಾಕಂದ್ರೆ ತಿಂಗಳು ಸಂಬಳ ಬಂದ್ರೇನು ಜಾಸ್ತಿ ಕೆಲಸ ಏನಿರಲ್ಲ, ಆರಾಮಾಗಿ ಮಾಡ್ಬೋದು ಅಂತ ಚೂಸ್ ಮಾಡಿರ್ತೀರಾ. ಇವಾಗ ತುಂಬಾ ಜನ ನೋಡಿದ್ರೆ ನಾವು ರಿಯಲ್ ಲೈಫಲ್ಲಿ ಬೇರೆ ತರ ಯೋಚನೆ ಮಾಡ್ತಾರೆ, ಇಂಟ್ರಾಡೇ ಟ್ರೇಡಿಂಗ್ ಅಂತ ಬಂದಾಗ ಬೇರೆ ತರ ಯೋಚನೆ ಮಾಡ್ತೀವಿ. ಇದೇ ನೋಡಿದ್ರೆ ಎಮೋಷನ್ಸ್ ಅನ್ನೋದು, ಈ ಎಮೋಷನ್ಸ್ ಬಗ್ಗೆನೇ ಕಿಶೋರ್ ಸರ್ ಒಂದು ವಿಡಿಯೋ ಮಾಡ್ತಿದ್ದಾರೆ, ಆದಷ್ಟು ಬೇಗ ಬರುತ್ತೆ, ಆದಷ್ಟು ಬೇಗ ವಿಡಿಯೋ ಬಂದ್ಬಿಡತ್ತೆ. ಎಮೋಷನ್ಸ್ ಬಗ್ಗೆ ನಾನು ತುಂಬಾ ಮಾತಾಡಲ್ಲ. ಅದ್ರಲ್ಲಿ ಬೇಸಿಕ್ ಏನಂದ್ರೆ ತುಂಬಾ ಜನ ಎಮೋಷನ್ಸ್ ಬಗ್ಗೆ ಹೇಳಿದಾಗ ನಮ್ಮಲ್ಲಿ ಆ ಎಮೋಷನ್ಸ್ ಇದೆಯಾ ಅಂತ ಗೊತ್ತಿಲ್ಲ. ಅವ್ರಿಗೆ ಏನಂದ್ರೆ ಆ ವಿಡಿಯೋ ನೋಡಿದ್ಮೇಲೆ ಅವ್ರಿಗೆ ಯೋಚನೆ ಮಾಡುವಂಥ ವಿಷಯ ಆಗಿರುತ್ತೆ, ಈ ಥರ ವಿಷಯ ಎಲ್ಲ ನಡೀತಾ ಇದೆ ಅನ್ನೋ ಯೋಚನೆ ಮಾಡೋ ವಿಷಯ ಆಗತ್ತದು. ಸೊ ಅರ್ಥ ಆಯ್ತು ಅನ್ಸತ್ತೆ. ಇವಾಗ ನಾವು ನಾರ್ಮಲ್ ಲೈಫಲ್ಲಿ ನೋಡಿದ್ರೆ ಒಂದು ಟೆನ್ಷನ್ನೇ ಇಲ್ಲದೆ ಇದರಲ್ಲಿ ಇರೋದು ಬೆಟರ್ ಅಂತ ಅನ್ಕೋತೀವಿ ಕೆಲಸದ ಬಗ್ಗೆ. ಏನಂದ್ರೆ ಇಂಟ್ರಾಡೇ ಬಂದಾಗ ಮಾತ್ರ, ನಮ್ಮ ಟ್ರೇಡಿಂಗಿಗೆ ಬಂದಾಗ ಮಾತ್ರ ನಾನು ಕಷ್ಟಪಡ್ತೀನಿ, ತಲೆನೋವು ಬಂದರೂ ಪರವಾಗಿಲ್ಲ, ತಲೆನೋವು ತಾನೆ, ಮಾರ್ಕೆಟ್ ಮೂವ್ ಆಗ್ತಾನೆ ಇರುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಸಿಕ್ಕಾಬಟ್ಟೆ ತಲೆನೋವು, ಇರೋ ಕೂದಲೆಲ್ಲ ಉದ್ರೋದ್ರೂ ಪರವಾಗಿಲ್ಲ, ಅದೆಲ್ಲ ಇದ್ರೂ ನಾನು ಇದೇ ಮಾಡ್ತೀನಿ, ಇಂಟ್ರಾಡೇಲಿ ಹೋಗ್ತೀನಿ. ಯಾಕಂದರೆ ಶೇರ್ಸ್ ತೊಗೊಂಡಿರ್ತೀರಾ,
ಶೇರ್ಸ್ ಅಂತ ಅಲ್ಲ, ಒಂದು ಇನ್ವೆಸ್ಟ್ಮೆಂಟ್ ತರ, ಒಂದು ಸ್ವಿಂಗ್ ಟ್ರೇಡಿಂಗ್ ತರ ಮಾಡಿರ್ತೀರಾ, 10 ದಿವಸ ವೆಯ್ಟ್ ಮಾಡ್ತೀವಿ. ಒಂದ್ ದಿವಸ ಕಮ್ಮಿ ಆದ್ರೂ ನಾವು ನೆಕ್ಸ್ಟ್ ಡೇ ಏನ್ ಮಾಡ್ತೀವಿ, ವೆಯ್ಟ್ ಮಾಡ್ತೀವಿ. ಅದೇ ತರ ಒಂದು 5 ನಿಮಿಷಕ್ಕೂ ನಾವು ನೋಡ್ಕೊಂಡು ಕೂತಿರಕ್ಕಾಗಲ್ಲ. ಯಾಕಂದ್ರೆ ಕೊನೆಗೆ ಬರೋ ಒಂದು 10 ದಿವಸದಲ್ಲಿ ನಮ್ಮ ಟಾರ್ಗೆಟ್ ಬರುತ್ತೆ ಅಂದ್ರೆ ಅವಾಗ ನೋಡ್ತೀವಿ. ಅದು ಬಿಟ್ರೆ 5 ನಿಮಿಷಕ್ಕೆ ಒಂದ್ಸತಿ, 1 ನಿಮಿಷಕ್ಕೆ ಒಂದ್ಸತಿ ಹಾಗೆ ಸ್ಕ್ರೀನ್ ನೋಡ್ತಾ ಇರಲ್ಲ. ಆ ಟೆನ್ಷನು ಅಷ್ಟಿರಲ್ಲ, ವರ್ಕು ಅಷ್ಟಿರಲ್ಲ, ಹಾಕಿ ಬಿಟ್ಬಿಡ್ತೀವಿ. ಇದೆಲ್ಲ ವಾಚ್ ಮಾಡ್ತಾನೆ ಇರಬೇಕು, ಕ್ಲೋಸ್ ಮಾಡಬೇಕು. ಸ್ಟಾಪ್ ಲಾಸ್ ಬಂತು ಅಂದ್ರೆ ತಕ್ಷಣ ಕ್ಲೋಸ್ ಮಾಡ್ಬೇಕು, ಪ್ರಾಫಿಟ್ ಬಂತು ಅಂದ್ರೆ ತಕ್ಷಣ ಕ್ಲೋಸ್ ಮಾಡ್ಬೇಕು, ಹಾಕಿಟ್ರೆ ಓಕೆ. ಆದರೆ ವರ್ಕ್ ಅಂತ ನೋಡಿದ್ರೆ ಇಂಟ್ರಾಡೇಲ್ ತುಂಬ ಇದೆ. ಅದಕ್ಕೋಸ್ಕರ ನೀವು ಫಸ್ಟ್ ಯು ನೋ ಯುವರ್ ಸೆಲ್ಫ್. ಇಂಟ್ರಾಡೇ ಓಕೆನಾ? ನಾವು ನಿಜವಾಗ್ಲೂ ಇಂಟ್ರಾಡೇ ಬಗ್ಗೆನೇ ಯೋಚನೆ ಮಾಡ್ತೀವ? ರಿಯಲ್ ಲೈಫಲ್ಲಿ ನಾವು ಇಂಟ್ರಾಡೇಗೆ ಹೋಗಬೇಕು ಅಂತಲೇ ಯೋಚನೆ ಮಾಡ್ತೀವ ಅಂದರೆ ಇಲ್ಲ. ಆದರೂ ಇಲ್ಲ ಸರ್, ನಾನು ಇಂಟ್ರಾಡೇನೇ ನನಗೆ ಅನ್ನಿಸ್ತು, ನಾನು ಇಂಟ್ರಾಡೇನೇ ಹೋಗ್ತೀನಿ ಅಂತ ನೀವು ಡಿಸೈಡ್ ಮಾಡಿದ್ರೆ ಅದಕ್ಕೆ ಮಾಡಬೇಕಾಗಿರೋದು ಸೆಕೆಂಡ್ ವಿಷಯ. ಸರಿ, ಇವಾಗ ನೀವು ಇಂಟ್ರಾಡೇ ಒಳಗೆ ಹೋಗ್ತಾ ಇದ್ದೀರಾ, ಇವಾಗ ನೀವು ಏನೇನು ವಿಷಯಗಳು ನೋಡಬೇಕಂದ್ರೆ ಈ ಫಸ್ಟ್ ವಿಷಯಗಳೆಲ್ಲ ಮಾಡಿದ್ಮೇಲೆ ಎರಡನೇ ವಿಷಯ ಏನು ಅಂದರೆ ಟೈಮ್ ಫ್ರೇಮ್. ಏನಂದ್ರೆ ಇಂಟ್ರಾಡೇಲ್ ಬಂದು ಟೈಮ್ ಫ್ರೇಮ್ ತುಂಬಾ ಮುಖ್ಯ. ಯಾಕಂದ್ರೆ ಟ್ರೇಡ್ ಮಾಡೋದು ಬಂದ್ರು ನೀವು ಡೈಲಿ ಲೆವೆಲ್ ಅನ್ನು ಅನಲೈಸ್ ಮಾಡಿ ನೀವು ಇಂಟ್ರಾಡೇ ಮಾಡಿದ್ರೆ ನಿಮ್ಗೆ ಡೈಲಿ ಆಗೋ ಟಾರ್ಗೆಟ್ ಬರೋಕೆ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು. ಇದು ಟೈಮ್ ಫ್ರೇಮ್ ಬಗ್ಗೆ ಹೇಳ್ತಿರೋದು. ಅದಕ್ಕೆ ಯಾವ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಏನ್ ಮಾಡ್ತಾರೆ, 1 ಮಿನಿಟ್ಸ್, 3 ಮಿನಿಟ್ಸ್, 5 ಮಿನಿಟ್ಸ್, 15 ಮಿನಿಟ್ಸ್, 30 ಮಿನಿಟ್ಸ್ ಯಾವ್ದಾದ್ರು ಟೈಮಲ್ಲಿ ಮಾಡ್ತಾರೆ. ಇಂಟ್ರಾಡೇ ಮಾಡ್ತೀರಾ ಅಂದ್ರೆ 3 ಟೈಮ್ ಫ್ರೇಮ್ ನೋಡ್ಬೇಕು. ಯಾವುದು ಅಂದ್ರೆ ಒಂದು 15 ಮಿನಿಟ್ಸ್, 3 ಮಿನಿಟ್ಸ್ ಅಂಡ್ 1 ಮಿನಿಟ್. 15 ಮಿನಿಟ್ಸ್ ಅಲ್ಲಿ ಬಂದು ಯಾವಾಗಲೂ ಎಲ್ಲರಿಗೂ ಕರೆಕ್ಟ್ ಆಗಿರೋ ಟೈಮ್ ಫ್ರೇಮು. ಇವಾಗ 3 ಮಿನಿಟ್ಸ್ಗೂ 1 ಮಿನಿಟ್ಸ್ ನೋಡಿದ್ರೆ ಅದೊಂದು ಅಗ್ರೆಸಿವ್ ಟ್ರೇಡರ್ ಅಂತಾರೆ. ಯಾಕಂದ್ರೆ ತಕ್ಷಣ ಎಂಟ್ರಿ ತಗೊಬೇಕು, ತಕ್ಷಣ ಟಾರ್ಗೆಟ್ ಬಂದ ಕ್ಲೋಸ್ ಮಾಡಬೇಕು. ಯಾಕಂದ್ರೆ 1 ಮಿನಿಟ್ ತಗೊಂಡ್ರೆ ಇವಾಗ ಒಂದು ಸಪೋರ್ಟ್ ಬ್ರೇಕ್ ಮಾಡಿ ನೆಕ್ಸ್ಟ್ ಸಪೋರ್ಟ್ಗೆ ಹೋಗುತ್ತೆ ಅಂದ್ರೆ ಆ ಸಪೋರ್ಟ್ಗೂ ನೆಕ್ಸ್ಟ್ ಸಪೋರ್ಟ್ಗೂ ನಿಫ್ಟಿಲಿ ಹೇಳ್ತಾ ಇದ್ದೀನಿ, ನಿಫ್ಟಿಲಿ ಒಂದು 25,000 ಹತ್ರ ಇದೆ ಅಂದ್ರೆ ಒಂದು ಸಪೋರ್ಟ್ಗೂ ಇನ್ನೊಂದು ಸಪೋರ್ಟ್ ನೋಡಿದ್ರೆ 20 to 30 ಪಾಯಿಂಟ್ಸ್ ಡಿಫ್ರೆನ್ಸ್ ಇರುತ್ತೆ. ಅವಾಗ ನೀವು 20 to 30 ಪಾಯಿಂಟ್ಸ್ ನಿಫ್ಟಿಲಿ ಬಂದು ಸೆಕೆಂಡ್ಸ್ ಅಲ್ಲಿ ಆಗ್ಬೋದು, ಇಲ್ಲ ಸಮಟೈಮ್ಸ್ ಮಿನಿಟ್ಸ್ ಆಗ್ಬೋದು, ಇಲ್ಲ ಸಮಟೈಮ್ಸ್ ಸೆಕೆಂಡ್ಸ್ ಅಲ್ಲೇ ಆಗುತ್ತೆ. ಅವಾಗ ಸೆಕೆಂಡ್ಸ್ ಅಲ್ಲಿ ಬಂದಿದ ತಕ್ಷಣ ನಾವೇನ್ ಮಾಡೋ ತರ ಇರುತ್ತೆ, ಕ್ಲೋಸ್ ಮಾಡೋ ತರ ಇರುತ್ತೆ. ಮಿನಿಟ್ಸ್ ಅಲ್ಲಿ ಹೋದ್ರೆ ಅದು ಸ್ವಲ್ಪ ಅಗ್ರೆಸಿವ್ ಆಗಿ ತಕ್ಷಣ ಅವಾಗ ಟ್ರೇಡ್ ತೆಗೆದು ಅವಾಗ ಕ್ಲೋಸ್ ಮಾಡೋ ತರ ಇರುತ್ತೆ. ಇನ್ನೊಂದು 1 ಮಿನಿಟ್ ಅಲ್ಲಿ ಹೋಗುವಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, 20 ಪಾಯಿಂಟ್ ಮಾತ್ರ ನಮಗೆ ಪ್ರಾಫಿಟ್ ಬರಕಾಗೋದು. ನಿಮಗೆ ದೊಡ್ಡ ಪ್ರಾಫಿಟ್ ಬರ್ಬೇಕಂದ್ರೆ ನೀವು ಜಾಸ್ತಿ ಲಾಟ್ ಸೈಜ್ ತಗೊಳ್ಳೋ ತರ ಇರುತ್ತೆ. ಜಾಸ್ತಿ ಲಾಟ್ ಸೈಜ್ ಅಂದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋ ತರ ಇರುತ್ತೆ. ಅದಕ್ಕೆ 1 ಮಿನಿಟ್ ಅಲ್ಲಿ ಹೋಗ್ತೀರಾ ಅಂದ್ರೆ ನಿಮಗೆ ಫಸ್ಟ್ ಇರಬೇಕಾಗಿರೋದು ಏನು ಅಂದ್ರೆ ನೀವು ಅಗ್ರೆಸಿವ್ ಟ್ರೇಡರ್ ಆಗಿರ್ಬೇಕು, ಸ್ಪೀಡ್ ಆಗಿ ಮಾಡಬೇಕಾಗಿರೋ ತರ ಇರುತ್ತೆ. ಇನ್ನೊಂದು ಕ್ಯಾಶ್ ತುಂಬಾ ಇರಬೇಕು, ಅವಾಗಲೇ 1 ಮಿನಿಟ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ನೋಡಕ್ಕಾಗೋದು. 3 ಮಿನಿಟ್ಸ್ ಹೋದ್ರೆ ಅದಕ್ಕಿಂತ ಸ್ವಲ್ಪ ಅಗ್ರೆಸಿವ್ ಕಮ್ಮಿ, ಕ್ಯಾಶ್ ಸ್ವಲ್ಪ ಕಮ್ಮಿಯಾಗಿ ಇಟ್ಕೊಬೇಕು. ಆದ್ರೆ 15 ಮಿನಿಟ್ಸ್ ಹೋದ್ರೆ ನಾರ್ಮಲ್ ಆಗಿ ಎಲ್ಲರೂ ಮಾಡೋ ತರ. ಇವಾಗ ಆಪ್ಷನ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಫ್ಯೂಚರ್ಸ್ ಅಲ್ಲಿ ಬಂದು ಏನಂದ್ರೆ ಮಾರ್ಜಿನ್ ಬಂದು ಫುಲ್ ಆಗಿ ಇಟ್ಬಿಟ್ರು, ನಿಮಗೆ ತುಂಬಾ ಮಾರ್ಜಿನ್ ಬೇಕಾಗತ್ತೆ. ಸೊ ಫ್ಯೂಚರ್ಸ್ಗೆ ಹೋಗಲ್ಲ, ಮುಕ್ಕಲ್ವಾಸಿ ಜನ ಆಪ್ಷನ್ಸ್ಗೆ ಬರ್ತಾರೆ. ಆಪ್ಷನ್ಗೆ ಬರೋರು ಏನೇನು ವಿಷಯಗಳು ಮಾಡಬೇಕು ಅನ್ನೋದೇ 3ನೇ ಭಾಗದಲ್ಲಿ ನಾವು ನೋಡೋದು. ಇವಾಗ ಫ್ಯೂಚರ್ಸ್ ಟ್ರೇಡಿಂಗ್ ಕಮ್ಮಿ, ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಇಂಟ್ರಾಡೇ ಮಾಡ್ತಾ ಇದ್ದೀರಾ, ಏನೇನು ವಿಷಯಗಳು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನೋಡಬೇಕು. 3ನೇ ವಿಷಯ ಏನು ಅಂದ್ರೆ ಇವಾಗ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದೀನಿ ಅಂತ ಡಿಸೈಡ್ ಆಗಿದೆ. ಸೊ ಇವಾಗ ಆಪ್ಷನ್ ಮಾಡುವಾಗ ಏನೇನು ವಿಷಯಗಳು ನೋಡಬೇಕು ಅಂದ್ರೆ ಫಸ್ಟ್ ಒಂದು ಸ್ಟಾಕ್ ತಗೊಂತಾ ಇದ್ದೀರಾ, ಇಲ್ಲ ಒಂದು ಸ್ಕ್ರಿಪ್ಟ್ ತಗೊಂತಾ ಇದ್ದೀರಾ ಅಂದ್ರೆ ಅದಕ್ಕೆ ಬೇಕಾಗಿರೋ ವಿಷಯಗಳು ತಿಳ್ಕೊಂಡು ಇಟ್ಕೊಬೇಕು. ಇದು ತುಂಬಾ ಜನ ಮಾಡೋದೇ ಇಲ್ಲ. ಯಾಕೆಂದ್ರೆ ಇವಾಗ ನಿಫ್ಟಿ ತಗೊಂತೀವಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಿಫ್ಟಿ ಬಂದು ಒಂದು 25,000 ಇದೆ. ಇವಾಗ ಆಪ್ಷನ್ ಬಂದು ಕೆಲವು ಜನ ಏನ್ ಮಾಡ್ತಾರೆ, ಔಟ್ ಆಫ್ ದಿ ಮನಿಗೆ ಹೋಗಿ 26,000 ತಗೊಂಡಿಟ್ಕೊಂತಾರೆ. ಇವಾಗ ನಿಫ್ಟಿ ಒಂದ್ ದಿನಕ್ಕೆ 1000 ಪಾಯಿಂಟ್ಸ್ ಮೂವ್ಮೆಂಟ್ ಆಗತ್ತಾ? ನನ್ ಕೇಳಿದ್ರೆ ಆಗಲ್ಲ ಅಂತ ಗೊತ್ತು. ಮತ್ತೆ ಯಾಕೆ ಅದು ತಗೊಂತೀವಿ? ನಮಗೇನು ಅಂದ್ರೆ ಕಮ್ಮಿಗೆ ಸಿಗ್ತಾ ಇದೆ, ಸರಿ ಒಂದು ಅರ್ಧ ಪೈಸಾ ಮೂವ್ ಆದ್ರೂ ನಮ್ಗೆ ಪ್ರಾಫಿಟ್ ಬರುತ್ತಲ್ಲ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ನಿಫ್ಟಿ ಎಷ್ಟು ಮೂವ್ಮೆಂಟ್, ಇವಾಗ 25,000ದಿಂದ ಎಷ್ಟು 100 ಪಾಯಿಂಟ್ ಮೇಲ್ ಹೋದ್ರೆ ನಮಗೆ ಅರ್ಧ ಪೈಸಾ ಪ್ರಾಫಿಟ್ ಸಿಗುತ್ತೆ ಅಂತ ಗೊತ್ತಾ? ಸೆಕೆಂಡ್, ಅದು ಗೊತ್ತಿಲ್ಲ. ಹೇಗೋ ಏರತ್ತೆ ಅಂತ ಯೋಚನೆ ಮಾಡಿರ್ತೀವಿ, ಅದು ಬಿಟ್ರೆ ಎಷ್ಟು ಪಾಯಿಂಟ್ಸ್ ಮೂವ್ ಆದ್ರೆ ಆ ಅರ್ಧ ಪೈಸಾ ಏರತ್ತೆ ಅಂತ ಗೊತ್ತಿಲ್ಲ. ಅವಾಗ ಏನು ಗೊತ್ತಿಲ್ಲದೆ ಆಪ್ಷನ್ ಮಾಡಿ ಏನ್ ಯೂಸು? ಇದರಿಂದಾನೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಔಟ್ ಆಫ್ ದಿ ಮನಿಗೆ ಹೋಗಿ ತಗೊಂಡು ಲೂಸ್ ಮಾಡ್ಕೋತಾರೆ. ಔಟ್ ಆಫ್ ದಿ ಮನಿಗೆ ಹೋಗಿ ತಗೊಳ್ಳೋ ರೀಸನ್ ಗೊತ್ತು ಇದ್ರೇನು ನಾವು ತಿಳ್ಕೊಂಡು ಮಾಡಬೇಕು. ಇವಾಗ ನೀವು ಫಸ್ಟ್ ನೀವೇನ್ ಅರ್ಥ ಮಾಡ್ಕೋಬೇಕಂದ್ರೆ ನಿಫ್ಟಿಲಿ ಟ್ರೇಡ್ ಮಾಡ್ತಾ ಇದ್ದೀನಿ, ನಿಫ್ಟಿದು ಮೂವ್ಮೆಂಟ್ ಏನಿದೆ, ನಿಫ್ಟಿ ಎಷ್ಟು ಮೂವ್ಮೆಂಟ್ ಆಗುತ್ತೆ. ನಿಫ್ಟಿ ಬಂದು ಒಂದ್ ದಿನಕ್ಕೆ ಫಾರ್ ಎಕ್ಸಾಂಪಲ್ 150 ಪಾಯಿಂಟ್ ಮೂವ್ಮೆಂಟ್ ಆಗುತ್ತೆ ಅಂದ್ರೆ ಅವಾಗ 150 ಪಾಯಿಂಟ್ ಪಕ್ಕದಲ್ಲಿರೋ ಸ್ಟಾಕ್ನ ತಗೊಂಡ್ರೇನೆ ನಿಮಗೇನಾಗತ್ತೆ, ಪ್ರಾಫಿಟ್ ಏರುತ್ತೆ. ಇವಾಗ 150 ಪಾಯಿಂಟ್ ಏರ್ತು ಅಂದ್ರೆ ನಿಮ್ಗೊಂದು ಪ್ರಾಫಿಟ್ ಸಿಗತ್ತೆ. ಅವಾಗ ಇದು ಗೊತ್ತಿಲ್ಲದೆ ನಾವು ನಿಫ್ಟಿ ಮೂವ್ಮೆಂಟ್ ಗೊತ್ತಿಲ್ಲ, ಎಷ್ಟು ಪಾಯಿಂಟ್ ಏರಿದ್ರೆ ಇದು ನಮಗೆ ಸ್ಟ್ರೈಕ್ ಪ್ರೈಸ್ ಏರತ್ತೆ ಅಂತ ಗೊತ್ತಿಲ್ಲ, ಇದೆಲ್ಲ ಗೊತ್ತಿಲ್ಲದೆ ನಾವು ಹೋಗಿ ಟ್ರೇಡ್ ಮಾಡುವಾಗ ಕೊನೆಗೆ ಲಾಸ್ ಅಲ್ಲೇ ಹೋಗಿ ಮುಗಿಯತ್ತೆ. ಇದಕ್ಕೆ ತುಂಬಾ ಜನಕ್ಕೆ ಸಮಸ್ಯೆ ಏನು ಅಂದ್ರೆ ತುಂಬಾ ಜನ ಹೇಳ್ತಾರೆ ಸರ್, ಟ್ರೇಡಿಂಗ್ ಬರುವಾಗ ತುಂಬಾ ಜನ ಹೇಳ್ತಾರೆ ಸರ್ ನನಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಿಫ್ಟಿಲಿ ಟ್ರೇಡ್ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ಈ ಕ್ವಶನ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಓಕೆ, ಅದ್ರ ಬಗ್ಗೆ ನಾನು ತಪ್ಪ ಹೇಳ್ತಾ ಇಲ್ಲ. ಆದ್ರೆ 10 ವರ್ಷ ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಇದೆಯಾ? ಯಾಕಂದ್ರೆ 10 ವರ್ಷ ಒಂದು ಕೆಲಸ ತಪ್ಪಾಗಿ ಮಾಡಿದ್ರು ಅದು ಎಕ್ಸ್ಪೀರಿಯನ್ಸೇ, 10 ವರ್ಷ ಒಂದು ವಿಷಯ ಕರೆಕ್ಟ್ ಆಗಿ ಮಾಡಿದ್ರು ಅದು ಎಕ್ಸ್ಪೀರಿಯನ್ಸೇ. ಅದರಿಂದ ತಪ್ಪಾಗಿರೋ ಎಕ್ಸ್ಪೀರಿಯನ್ಸ್ ಅಂತ ಒಂದಿದೆ, ಕರೆಕ್ಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಅಂತ ಒಂದಿದೆ. ಮಾರ್ಕೆಟ್ ಅಲ್ಲಿ 10 ವರ್ಷದಿಂದ ಇರೋದು ತಪ್ಪಿಲ್ಲ,
10 ವರ್ಷ ಇರಿ 20 ವರ್ಷ ಇರಿ ಅದೇನು ತಪ್ಪಿಲ್ಲ. ಆದರೆ ಅದು 10 ವರ್ಷ ನಮಗೆ ಯೂಸ್ಫುಲ್ ಆಗಿತ್ತಾ, ನಾವು ಕರೆಕ್ಟಾಗಿರೋ ಸೈಡಲ್ಲಿ ಇದ್ವಾ ಅನ್ನೋದೇ ಮುಖ್ಯ. ಯಾಕಂದರೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತಾರೆ, ಆದರೆ ಎಷ್ಟು ಪ್ರಾಫಿಟ್ ಮಾಡಿದ್ರಿ ಅಂತ ಕೇಳಿದ್ರೆ ಪ್ರಾಫಿಟ್ ಮಾಡಿದ್ದೇನೋ ಡೌಟು, ಅಕೌಂಟ್ ಎಲ್ಲ ವಾಶ್ ಔಟ್ ಮಾಡಿ ಬಂದು ನಿಂತ್ಕೊಂಡಿರ್ತಾರೆ. ಆವಾಗ ಎಕ್ಸ್ಪೀರಿಯನ್ಸ್ ತಪ್ಪಲ್ಲ, 10 ವರ್ಷ 20 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೇನು ತಪ್ಪೇನಿಲ್ಲ. ಆದರೆ ಕರೆಕ್ಟಾಗಿರೋ ಸೈಡಲ್ಲಿ ಇದೆಯಾ ಎಕ್ಸ್ಪೀರಿಯನ್ಸು, ಅದನ್ನ ನೋಡಿನೇ ನೀವೇನು ಮಾಡಬೇಕು, ಎಂಟ್ರಿ ತೊಗೊಳ್ಳೋ ಥರ ಇರುತ್ತೆ. ಯಾಕೆಂದರೆ ಆಪ್ಷನ್ ಹೋಗ್ತೀರಾ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಧಾರಾಳವಾಗಿ ಆಪ್ಷನ್ಗೆ ಹೋಗಿ ಫ್ಯೂಚರ್ಸ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಸ್ಕ್ರಿಪ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಇದೇ ನಾವು ಅವಾಗವಾಗ ಹೇಳೋದು, ಎವ್ರಿ ಸ್ಕ್ರಿಪ್ಟ್ ಹ್ಯಾಸ್ ಇಟ್ಸ್ ಓನ್ ಕ್ಯಾರೆಕ್ಟರ್. ಇದು ಬಂದು ನೀವು ಕೇಳಿರ್ತೀರ, ಒಂದೊಂದು ಸ್ಕ್ರಿಪ್ಟಿಗೂ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳ್ತಾರೆ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಫ್ರೆಂಡ್ ಇದ್ದಾರೆ ಅಂತ ಇಟ್ಕೊಳ್ಳಿ, ನಿಮ್ಗೊಬ್ಬರು ಫ್ರೆಂಡ್ ಇದ್ದಾರೆ. ಆ ಫ್ರೆಂಡ್ ಬಂದು ನೀವು 10 ವರ್ಷದಿಂದ ಅವ್ರ ಫ್ರೆಂಡ್ ಆಗಿದ್ದೀರಾ, ಒಳ್ಳೆ ಫ್ರೆಂಡ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಕ್ಲೋಸ್ ಆಗಿದ್ದೀರಾ. ಅವಾಗ ಅವ್ರ ಬಗ್ಗೆ ನಿಮಗೆ ಗೊತ್ತಾ? ಚೆನ್ನಾಗಿ ಗೊತ್ತು. ಏನು ಗೊತ್ತು ಅಂದರೆ ಅವ್ರಿಗೆ ಯಾವಾಗ ಸಂಬಳ ಬರುತ್ತೆ, ಅವ್ರು ಯಾವ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವಾಗ ಸಂಬಳ ಬರುತ್ತೆ, ಯಾವಾಗ ಟ್ರೀಟ್ ಕೇಳ್ಬೋದು, ಯಾವಾಗ ಬರ್ಡೇ ಅವರು, ಇದೆಲ್ಲ ನಿಮಗೆ ಗೊತ್ತಿರಬೇಕಂದ್ರೆ ಯಾವಾಗಂದರೆ ನೀವು ಒಂದು ಒಳ್ಳೆ ಫ್ರೆಂಡ್ ಆಗಿ ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳುವಾಗ ಈ ವಿಷಯಗಳೆಲ್ಲ ಗೊತ್ತಾಗುತ್ತೆ. ಇದೇ ನಿಮಗೆ 100 ಫ್ರೆಂಡ್ಸ್ ಇದ್ದಾರೆ, 100 ಫ್ರೆಂಡ್ಸ್ ಹತ್ರ ನಿಮ್ದು ಒಳ್ಳೆ ಸಂಬಂಧ ಇಲ್ಲ. ಆವಾಗ 100 ಜನ ಹತ್ರನೂ ನೀವು ಏನೇನು ವಿಷಯ ಇದೆ ಅಂತ ತಿಳ್ಕೊಬೇಕಂದ್ರೆ ಗೊತ್ತಾಗಲ್ಲ. 1 ಫ್ರೆಂಡ್ ಇದ್ರೂ ಅದು ಒಳ್ಳೆ ಫ್ರೆಂಡ್ ಆಗಿದೆ, ನಾವು ಚೆನ್ನಾಗಿರ್ತೀವಿ. 100 ಫ್ರೆಂಡ್ ಇಟ್ಕೊಂಡು 100 ಫ್ರೆಂಡ್ ಬಗ್ಗೆನೂ ಗೊತ್ತಿಲ್ಲ ಅಂದರೆ ಒಂದಿನ ಆಮೇಲೆ ಕಷ್ಟದ ಕಾಲ ಬಂದಾಗ ಯಾರ ಹತ್ರ ಕೇಳಬೇಕು, ಯಾರು ಹೆಲ್ಪ್ ಮಾಡ್ತಾರೆ ಅಂತ ಒಂದು ಗೊತ್ತಿಲ್ಲ ಅಂದರೆ ಅವಾಗ ವೇಸ್ಟ್ ಆಗುತ್ತೆ. ಅದಕ್ಕೆ ಒಂದು ಸ್ಕ್ರಿಪ್ಟ್ ತೊಗೊಂಡ್ರೆ ಅದರಲ್ಲೇ ಟ್ರೇಡ್ ಮಾಡಿದ್ರೆ ಮಾತ್ರ ನೀವು ತುಂಬ ವಿಷಯಗಳು ಕಲ್ತ್ಕೊಬೋದು. ಏನಂದರೆ ಟ್ರೆಂಡ್ ಇಸ್ ಮೈ ಫ್ರೆಂಡ್, ಇದು ನಾನು ಸ್ಟೇಟ್ಮೆಂಟ್ ಆಗಿ ಎಲ್ಲರೂ ಹೇಳ್ತಾರೆ, ಟ್ರೆಂಡ್ ನನ್ನ ಫ್ರೆಂಡ್ ಅಂತ. ಸರಿ, ಫ್ರೆಂಡ್ನ ಅರ್ಥ ಮಾಡ್ಕೊಂಡ್ರಾ? ಟ್ರೆಂಡ್ ಅಂದರೆ ಏನು ಅಂತ ಕಂಡಿಡ್ದಾಯ್ತಾ? ಅವಾಗ ಇದೆಲ್ಲ ಡೌಟ್ ಇದೆ ಅಲ್ವಾ? ಇದೆಲ್ಲ ಕೊನೆಗೆ ಎಲ್ಲಿ ಬರುತ್ತೆ ಅಂದರೆ ನೋ ಯೋರ್ ಸೆಲ್ಫಲ್ಲಿ. ಡಿಸ್ಕರೇಜ್ ಮಾಡೋದಕ್ಕೋಸ್ಕರ ಹೇಳ್ತಾ ಇಲ್ಲ, ಕಲ್ತ್ಕೊಳ್ಳಿ ಅನ್ನೋದಕ್ಕೆ ಈ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ಏನಂದರೆ ಈ ಥರ ವಿಷಯಗಳು ಇದೆ ಅಂತ ಗೊತ್ತಿಲ್ಲ ಅಂದರೆ ಅದೇ ಸ್ಟೇಜಲ್ಲಿ ಇರ್ತಾರೆ. ಅವ್ರಿಗೆ ಇದೆಲ್ಲ ಇದೆ ಅಂತ ಗೊತ್ತಾದ್ರೇ ಏನು ಮಾಡ್ತಾರೆ, ಸ್ಟೆಪ್ ಫಾರ್ವರ್ಡ್, ಇನ್ನೊಂದು ಸ್ಟೆಪ್ ಏರ್ತಾರೆ. ಇಲ್ಲ ಅಂದರೆ ಅದೇ ಗ್ರೌಂಡ್ ಫ್ಲೋರಲ್ಲೇ ಇರ್ತಾರೆ. ಅದಕ್ಕೋಸ್ಕರ ಈ ವಿಷಯಗಳೆಲ್ಲ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ರಿಸರ್ಚ್ ಮಾಡಿ, ಏನಂದರೆ ಸ್ವಲ್ಪ ಕಲ್ತ್ಕೊಳ್ಳಿ, ಬೇರೆ ವಿಷಯಗಳು ಕಲ್ತ್ಕೊಳ್ಳಿ. ಯಾಕಂದರೆ ನಾವು ಪ್ರಿವ್ಯೂ ಹಾಕುವಾಗ ಕೂಡ ತುಂಬ ವಿಷಯಗಳು ಹೇಳ್ತೀವಿ, ಅದೆಲ್ಲ ನೀವು ಕಲ್ತ್ಕೊಳ್ಳಿ. ಇದಲ್ಲದೆ ನಮ್ಮ ಕ್ಲಾಸಸ್ ಇದೆ, ಅದ್ರ ಬಗ್ಗೆ ಆಮೇಲೆ ನೋಡೋಣ. ಸರಿ, ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ. ಏನಂದರೆ ಆಪ್ಷನ್ಗೆ ಹೋಗ್ತೀರಾ ಅಂದರೆ ಈ ವಿಷಯಗಳು ಸ್ಕ್ರಿಪ್ಟ್ನ ಅನಲೈಸ್ ಮಾಡಿ, ಚೆನ್ನಾಗಿ ಟ್ರೇಡ್ ಮಾಡಿ, ಏನೇನು ವಿಷಯಗಳು ನೋಡಬೇಕು ಅನ್ನೋದು ತಿಳ್ಕೊಳ್ಳಿ. 4ನೇದು ಬಂದು ಲೂಸ್ ಟೈಮ್ ನಾಟ್ ಮನಿ. ಕಿಶೋರ್ ಸರ್ ಆಲ್ರೆಡಿ ವಿಡಿಯೋ ಹಾಕಿದ್ದಾರೆ, ಆದ್ರೇನು ನಾನು ಇದ್ರ ಬಗ್ಗೆ ಟಚ್ ಮಾಡ್ತೀನಿ. ಡೀಟೇಲಾಗಿ ಅವ್ರ ವಿಡಿಯೋ ನೋಡಿ. ಇದರಲ್ಲಿ ನಾನು ಚಿಕ್ಕ ವಿಷಯಗಳು ನಾನು ಹೇಳ್ತೀನಿ. ಯಾಕೆಂದರೆ ಇವಾಗ ನೀವು ಇಂಟ್ರಾಡೇ ಮಾಡ್ತಾ ಇದ್ದೀರಾ, ಫಿಕ್ಸ್ ಮಾಡಿ ಆಯಿತು, ತಪ್ಪೇನಿಲ್ಲ. ಆದರೆ ನೀವು ನೋಡಿದ್ದೀರಾ ಓವರ್ ಆಲ್ ಬಂದು ಅಪ್ ಟ್ರೆಂಡಲ್ಲಿದೆ, ನೀವು ಪ್ರಾಫಿಟಲ್ಲಿ ಇಲ್ಲ ಅಂದರೆ ಅವಾಗ ನೀವು ಏನು ಮಾಡಬೇಕಂದ್ರೆ, ಯಾಕೆ ನೀವು ಇವತ್ತೇ ಕ್ಲೋಸ್ ಮಾಡಬೇಕು, ಲಾಸಲ್ಲಿ ಯಾಕೆ ಕ್ಲೋಸ್ ಮಾಡಬೇಕು? ಒಂದು ಆಪ್ಷನಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ನೀವು ತೆಗ್ದಿದ್ದು ಫುಲ್ಲು ಸ್ಟಾಪ್ ಲಾಸಾ, ನೀವು ತೆಗ್ದಿದ್ದು ಪ್ರೀಮಿಯಂ ಫುಲ್ಲು ಸ್ಟಾಪ್ ಲಾಸ್ ಅಂದರೆ ನೀವು ಆಲ್ರೆಡಿ ಔಟ್ ಆಫ್ ಮನಿಲಿ ತೆಗ್ದಿದ್ದೀರಾ. ಇವಾಗ 2 ರೂಪಾಯಿಗೆ ತೊಗೊಂಡಿದ್ದೀರಾ, 1.5 ರೂಪಾಯಿ ಲಾಸು, ಇನ್ನೂ ಒಂದು ಅರ್ಧ ಪೈಸಾ ಇದೆ. ಈ ಅರ್ಧ ಪೈಸಾಗೋಸ್ಕರ ನೀವು ಕ್ಲೋಸ್ ಮಾಡಬೇಕಾ, ಇಲ್ಲ 1 ರೂಪಾಯಿಗೋಸ್ಕರ ನೀವು ಕ್ಲೋಸ್ ಮಾಡಬೇಕಾ? ಅದು ನೀವೇನು ಮಾಡ್ಬೋದು ಅಂದರೆ NRML ಕನ್ವರ್ಟ್ ಮಾಡಿದ್ರೆ ನಾಳೆನೇ ನಿಮಗೆ ಮಾರ್ಕೆಟ್ ಜಾಸ್ತಿ ಆಯಿತು ಅಂದರೆ ನೀವೇನು ಮಾಡ್ಬೋದು, ಪ್ರಾಫಿಟ್ ಮಾಡ್ಬೋದು. ಇದೇ ಬಂದು ತುಂಬ ಜನ ಮಾಡೋದೇ ಇಲ್ಲ, ಗೊತ್ತಿಲ್ಲ. ಫಸ್ಟ್ ಅವ್ರು ಇಗ್ನೋರೆಂಟ್ ಆಗಿರ್ತಾರೆ, ಸೆಕೆಂಡು ನಾನು ಇಂಟ್ರಾಡೇ ಮಾಡಿದ್ರೆ ಇಂಟ್ರಾಡೇಲೇ ಇರ್ತೀನಿ ಅಂತ ಹೇಳ್ತಾರೆ. ಆ ಥರ ಅಲ್ಲ. ಇಂಟ್ರಾಡೇ ಯಾಕೆ ಮಾಡ್ತಾ ಇದ್ದೀವಿ ಫಸ್ಟು ಅರ್ಥ ಮಾಡ್ಸಕ್ಕೆ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಪ್ರಾಫಿಟ್ಗೋಸ್ಕರ ಮಾಡ್ತಾ ಇದ್ದೀವಿ. ಇವಾಗ ಈ ಕ್ವಶನ್ ಕೇಳ್ತೀನಿ, 3ನೇ ಕ್ವಶನ್ನು. ನೀವು ಕ್ವಶನ್ ಕೇಳಿದ ತಕ್ಷಣ ಪಾಸ್ ಮಾಡಿ ಕೆಳಗೋ ಕಮೆಂಟ್ ಮಾಡಿ. ಎಲ್ಲರೂ ಯಾಕೆ ಬಂದಿದ್ದೀವಿ? ಪ್ರಾಫಿಟ್ ಮಾಡೋಕ್ಕೆ ಬಂದಿದ್ದೀವ, ಟ್ರೇಡ್ ಮಾಡೋಕ್ಕೆ ಬಂದಿದ್ದೀವ? 3 ಅಂತ ಟೈಪ್ ಮಾಡಿ, ವಿಡಿಯೋ ಪಾಸ್ ಮಾಡಿ, ಕೆಳಗೋ ಕಮೆಂಟ್ ಮಾಡಿ. ಪ್ರಾಫಿಟ್ ಮಾಡೋಕ್ಕೆ ಬಂದಿದ್ದೀರಾ ಇಲ್ಲ ಟ್ರೇಡ್ ಮಾಡೋಕ್ಕೆ ಬಂದಿದ್ದೀರಾ? ಓಕೆ, ಕಮೆಂಟ್ ಹಾಕಿದ್ರಾ? ಪ್ರಾಫಿಟಾ ಟ್ರೇಡಾ ಅಂತ ಹೇಳಿದ್ರೆ ಎಲ್ಲರೂ ಪ್ರಾಫಿಟ್ ಅಂತ ತಾನೇ ಹೇಳ್ತೀವಿ. ಅವಾಗ ಪ್ರಾಫಿಟ್ ನಾಳೆ ಬಂದರೆ ಏನು, ವೆಯ್ಟ್ ಮಾಡ್ಬೋದಲ್ಲ? ಅವಾಗ ನೀವು ಟ್ರೇಡ್ ಮಾಡೋಕ್ಕೆ ಬಂದಿರೋರಾದರೆ ಮಾತ್ರ ನೀವೇನು ಮಾಡ್ತೀರಾ ಅಂದರೆ ಒಂದೊಂದು ಟ್ರೇಡಾಗಿ ತೆಗೆದು ಲಾಸ್ ಆದಮೇಲೆ, ಇಲ್ಲ ಇಂಟ್ರಾಡೇ ನೀವು ಮಾಡೋಕ್ಕೆ ಬಂದಾಗ ಟ್ರೇಡ್ ಮುಗೀತು ಅಂದಾಗ, ಇಂಟ್ರಾಡೇ ಮುಗೀತು ಅಂದಾಗ ಕ್ಲೋಸ್ ಮಾಡ್ತೀರಾ. ಆದರೆ ಪ್ರಾಫಿಟ್ ಮಾಡೋಕ್ಕೆ ಬಂದಿರೋರು ಯಾಕೆ ಕ್ಲೋಸ್ ಮಾಡ್ತೀರಾ? ಆವಾಗ ನಿಮ್ಮ ಸೈಕಾಲಜಿ ಮತ್ತು ಮೈಂಡ್ ಸೆಟ್ ಏನಾಗಿದೆ, ಕನೆಕ್ಷನ್ ಮಿಸ್ ಆಗಿದೆ. ಏನಂದರೆ ರೆಡ್ ಕೊಡೋ ಕಡೆ ಬ್ಲೂ ಕೊಡೋ ಕಡೆ ಏನು ಮಾಡಿದ್ದಾರೆ, ರೆಡ್ನ ಮಿಸ್ ಮಾಡಿ ಕನೆಕ್ಷನ್ ಕೊಟ್ಟಿದ್ದಾರೆ. ಅಂದರೆ ಬೇರೆ ಯಾರೋ ಕೊಟ್ಟಿಲ್ಲ, ನಮ್ಮ ಎಮೋಷನ್ಸ್ ಆ ಥರನೇ ವರ್ಕ್ ಆಗೋದು. ಇದ್ರ ಬಗ್ಗೆ ಸಾರ್ ಡೀಟೇಲ್ ಆಗಿ ಒಂದು ಎಮೋಷನ್ಸ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದಾರೆ. ಎಮೋಷನ್ಸ್ ಬಗ್ಗೆ ಮಾತಾಡುವಾಗ ತುಂಬ ವಿಷಯಗಳಿದೆ, ತುಂಬ ಫ್ಯಾಕ್ಟರ್ಸ್ ಬಂದು ನಮ್ಮ ಎಮೋಷನ್ಸ್ನ ಬಂದು ಕಂಟ್ರೋಲ್ ಮಾಡುತ್ತೆ. ಆ ಎಮೋಷನ್ಸಲ್ಲಿ ಮುಖ್ಯವಾದ ವಿಷಯ ನಾನೇನು ಹೇಳ್ತೀನಿ ಅಂದರೆ, ಆ ಎಮೋಷನಾಗಿ ಮೇಯ್ನಾಗಿ ಅಫೆಕ್ಟ್ ಆಗೋದು ಏನು ಅಂದರೆ ತಾಳ್ಮೆನೇ ಎಮೋಷನ್ಸ್ಗೆ ಮೇಯ್ನಾಗಿ ಅಫೆಕ್ಟ್ ಮಾಡೋದು. ಅದಕ್ಕೆ ವಾರೆನ್ ಬಫೆ ಹೇಳಿರ್ತಾರೆ, ಟ್ರೇಡಿಂಗಿಗೆ ಬರೋರು ಮುಕ್ಕಾಲ್ವಾಸಿ ಯಾರಿಗೂ ಪೇಷನ್ಸ್ ಇಲ್ಲ.
ಇವತ್ತೇ ಪ್ರಾಫಿಟ್ ನೋಡಬೇಕು, ಇವತ್ತೇ ಕ್ಲೋಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ವಾರೆನ್ ಬಫೆ ಹೇಳಿದ್ದೇನು ಅಂದರೆ, ಟ್ರೇಡಿಂಗ್ ಇಸ್ ಅ ಪ್ಲಾಟ್ಫಾರ್ಮ್, ಮಾರ್ಕೆಟ್ ಇಸ್ ಅ ಪ್ಲಾಟ್ಫಾರ್ಮ್, ಯಾವುದರಲ್ಲಿ ತಾಳ್ಮೆ ಇಲ್ದೇ ಇರೋರ ಹತ್ರ ದುಡ್ಡು ತಗೊಂಡು ತಾಳ್ಮೆ ಇರೋರಿಗೆ ಕಾಸು ಕೊಡೋದು. ಈ ವಿಷಯನ ತುಂಬ ಸಲ ನೀವು ಕೇಳಿರ್ತೀರಾ, ಸರ್ ಅದು ಕೇಳಿ ಕೇಳಿ ನನಗೆ ಬೇಜಾರಾಯಿತು ಅಂತ ಹೇಳ್ತೀರಾ. ಕರೆಕ್ಟು, ಬೇಜಾರಾಗಿರುತ್ತೆ. ಆದರೆ ಅದು ನಿಜ ಅಂತಲೂ ಗೊತ್ತು. ಅದು ಎಷ್ಟು ಜನ ಫಾಲೋ ಮಾಡ್ತೀವಿ? ಕರೆಕ್ಟ್, ನಾವು ಒಪ್ಕೊತೀನಿ, ತಪ್ಪೇನು ಹೇಳಲ್ಲ. ನಿಜ ಏನು ಅಂತ ಗೊತ್ತು, ಏನು ಅಂದರೆ ತಾಳ್ಮೆ ಇದ್ರೇ ಪ್ರಾಫಿಟ್ ಮಾಡೋಕ್ಕಾಗೋದು ಅಂತ. ಅದು ಎಷ್ಟು ಜನ ಪ್ರಾಫಿಟ್ ರೂಲ್ ಫಾಲೋ ಮಾಡಿ ಎಷ್ಟು ಜನ ಬಂದು ಕರೆಕ್ಟಾಗಿರೋ ಸೈಡಲ್ಲಿ ಇದ್ದೀವಿ. ಆವಾಗ ನಿಜ ಏನು ಅಂತ ಗೊತ್ತಿದ್ರು ಕೂಡ ಟ್ರೇಡಿಂಗಲ್ಲಿ ಬರುವಾಗ ನಮ್ಮ ಎಮೋಷನ್ಸ್ ಎಲ್ಲ ಏನು ಮಾಡುತ್ತೆ, ಚೇಂಜ್ ಮಾಡಾಕ್ಬಿಡತ್ತೆ. ಸೊ ಅದರಿಂದ ಈ ವಿಷಯಗಳೆಲ್ಲ ನಿಮಗೆ ಖಂಡಿತ ಬೇಕು, ತಾಳ್ಮೆ ಇರಬೇಕು. ಇವಾಗ ನಾನು ಒಬ್ಬರು ತಾಳ್ಮೆನ ಎಲ್ಲಿ ನೋಡ್ಬೋದು, ಇವ್ರು ನಿಜವಾಗ್ಲೂ ಟ್ರೇಡಿಂಗಿಗೆ ಫಿಟ್ಟಾ, ತಾಳ್ಮೆ ಆಗಿದ್ದಾರಾ ಅಂತ ಎಲ್ಲಿ ನೋಡ್ಬೋದು ಅಂದರೆ ಟ್ರಾಫಿಕ್ ಸಿಗ್ನಲಲ್ಲಿ ನೋಡ್ಬೋದು. ಒಬ್ರು ಬಂದು ಈ ಟ್ರಾಫಿಕ್ ಸಿಗ್ನಲಲ್ಲಿ ರೈಸ್ ಮಾಡ್ತಾನೆ ಇರ್ತಾರೆ. ಸಿಗ್ನಲ್ ಒಂದು 60 ಸೆಕೆಂಡ್, ಒಂದು 30 ಸೆಕೆಂಡ್ ಇರುತ್ತಾ, 60 ಸೆಕೆಂಡ್ ಹಾಕಿರ್ತಾರ, 60 ಸೆಕೆಂಡ್ ಕೂಡ ಗಾಡಿನ ರೈಸ್ ಮಾಡ್ತಾನೆ ಇರ್ತಾರೆ. ಏನಂದರೆ ಓಕೆ ಬೇಗ ಹೋಗಬೇಕು ಅಂತ ಇರುತ್ತೆ, 60 ಸೆಕೆಂಡ್ ರೈಸ್ ಮಾಡ್ತಾನೆ ಇರ್ತಾರೆ. ಒಂದು 10 ಸೆಕೆಂಡ್ ಮಾತ್ರ ಇರುತ್ತೆ. 10 ಸೆಕೆಂಡ್ ಆದಮೇಲೆ ಗ್ರೀನ್ ಲೈಟ್ ಹಾಕ್ತಾರೆ, ಆದರೆ 10 ಸೆಕೆಂಡ್ ವೆಯ್ಟ್ ಮಾಡಲ್ಲ, ಅದಕ್ಕೆ ಮುಂಚೆನೇ ರೆಡ್ ಲೈಟಲ್ಲಿ ಹೊರಟೋಗ್ತಾರೆ. ಅವಾಗ ಆ ಥರ ಜಾಗದಲ್ಲಿ ಆ ಥರ ಮಾಡೋರಿಗೆ ನಾನು ಯಾವ ಥರ ಅನಲೈಸ್ ಮಾಡ್ತೀನಿ ಅಂದರೆ, ಅವ್ರಿಗೆ ಟ್ರೇಡಿಂಗ್ಗೆ ಇದು ಪೇಷನ್ಸ್ ಆಗಿರಲ್ಲ. ಅವರು 10 ಸೆಕೆಂಡ್ ಲೈಫ್ಗೆ ಅವರು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂದರೆ ದುಡ್ಡಿಗೆ ಅವರು ಖಂಡಿತ ಏನು ಮಾಡ್ತಾರೆ, ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ಗೊತ್ತು. ಅದಕ್ಕೆ ನೀವು ತಾಳ್ಮೆನ ನೀವು ಬೆಳೆಸ್ಬೇಕಾ, ಈ ಚಿಕ್ಕ ಚಿಕ್ಕ ಹ್ಯಾಬಿಟ್ಸಲ್ಲೇ ನೀವು ತಾಳ್ಮೆನ ಬೆಳೆಸ್ಬೇಕು. ಅದೇನು ಅಂದರೆ ಈ ವಿಡಿಯೋ ನೋಡಿಬಿಟ್ಟು ನೀವು ಬೇಕಂದರೆ ನೀವು ಟ್ರೈ ಮಾಡಿ ನೋಡಿ. ಏನಂದರೆ ತಾಳ್ಮೆಯಿಂದ ನೀವು ಟ್ರಾಫಿಕ್ ಸಿಗ್ನಲಲ್ಲಿ ನಿಂತು ಎಲ್ಲ ವಾಚ್ ಮಾಡುವಾಗ ನೀವು ಹೊಸ ಹೊಸ ಅಂಗಡಿಗಳನ್ನ ನೋಡ್ಬೋದು, ಹೊಸ ಹೊಸ ವಿಷಯಗಳು ನೋಡ್ಬೋದು. ಈ ಅಂಗಡಿ ಯಾವಾಗ ಓಪನ್ ಮಾಡಿದ್ರು, ಇವಾಗಲೇ ಓಪನ್ ಮಾಡಿದ್ದಾರೆ ಅನ್ಸತ್ತೆ, ಇದು ನಾನು ನೋಡಿದ್ದೇ ಇಲ್ಲ. ಜೀವನನೇ ಏನು ಅಂದರೆ ಒಂಥರ ಕಾಮ್ ಆಗಿರೋ ಥರ ಇರುತ್ತೆ, ಒಂದು ಸ್ವಲ್ಪ ಸ್ಲೋ ಡೌನ್ ಆಗಿರುತ್ತೆ. ಏನು ಅಂದರೆ ತುಂಬ ಜನಕ್ಕೆ ಫಾಸ್ಟಾಗಿ ಲೈಫ್ ಓಡ್ತಾನೆ ಇರುತ್ತೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಕೆಲಸ ಇದೆ, ನೀವು ಬೇಗ ಹೋಗಬೇಕು ಅಂದರೆ ಬೇಗ ಹೊರಡಿ ಮನೆಯಿಂದ, ಯಾಕೆ ಅಲ್ಲೋಗಿ ರಿಸ್ಕ್ ತೊಗೊಬೇಕು. ಅದೇ ಥರ ಮಾರ್ಕೆಟಲ್ಲೂ ಅಷ್ಟೇ, ಕೆಲವು ವಿಷಯಗಳಿರುವಾಗ ಬೇಗ ಎದ್ದು ಅನಲೈಸ್ ಮಾಡಿ, ಇಲ್ಲ ಪ್ರೀವಿಯಸ್ ಡೇನೇ ಅನಲೈಸ್ ಮಾಡಿಡಿ. ಕೆಲವು ಜನ ಅದು ಮಾಡಲ್ಲ, ಏನಂದ್ರೆ ಇಂಟರ್ಡೇ ಮಾಡ್ತಾ ಇದ್ದಾರೆ ಅಂದರೆ ಮುಂಚೆನೇ ಅನಲೈಸ್ ಮಾಡಿರ್ಬೇಕು. ಆದರೆ ತುಂಬ ಜನ ಏನು ಮಾಡ್ತಾರೆ, ಬೆಳಗ್ಗೆನೇ ಎದ್ದು ಅನಲೈಸ್ ಮಾಡ್ತಾರೆ. ಇದು ಒಂದು 4th ಕ್ವಶನ್ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಇವಾಗ ನೀವು ಬಂದು ವಾರ್ಗೆ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ, ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇಬ್ಬರು ವಾರ್ಗೆ ಹೋಗ್ತಾ ಇದ್ದಾರೆ. ಬಯರ್ಸ್ ಜಾಸ್ತಿ ಇದ್ರೆ ಬಯರ್ಸ್ ಟೀಮ್ ವಿನ್ ಆಗುತ್ತೆ, ಸೆಲ್ಲರ್ಸ್ ಜಾಸ್ತಿ ಇದ್ರೆ ಸೆಲ್ಲರ್ಸ್ ವಿನ್ ಆಗ್ತಾರೆ. ಇವಾಗ ನೀವು ಯುದ್ಧಕ್ಕೆ ಹೋಗ್ತಿದ್ದೀರಾ ಅಂದರೆ, ಯುದ್ಧಕ್ಕೆ ಹೋಗ್ತಾ ಇದ್ದೀರಾ, ಹಳೆ ಕಾಲದಲ್ಲಿ ಚಾಕು ಎಲ್ಲ ಯುದ್ಧಕ್ಕೆ ತೊಗೊಂಡೋಗ್ತಾರೆ. ನಾನು ನಿಮ್ಗೊಂದು ವಿಷಯ ಕೇಳ್ತೀನಿ, ಯುದ್ಧಕ್ಕೆ ಹೋಗೋರು ಬೆಳಗ್ಗೆ ಎದ್ದು ಚಾಕು ಎಲ್ಲಿ, ಸಾಕ್ಸ್ ಎಲ್ಲಿ, ಶೂಸ್ ಎಲ್ಲಿ ಅಂತ ಹುಡುಕ್ತಾರ, ಇಲ್ಲ ಹಿಂದಿನ ದಿನಾನೇ ಎಲ್ಲ ಹಿಂದಿನ ದಿನ ಇಲ್ಲ ಹಿಂದಿನ ವಾರನೇ ಎಲ್ಲದನ್ನು ಶಾರ್ಪನ್ ಮಾಡಿಟ್ಟಿರ್ತಾರ. ಇವಾಗ ನೀವು ಯೋಚನೆ ಮಾಡಿ ನೋಡಿದ್ರೆ ಹಿಂದಿನ ದಿನಾನೇ ಇಲ್ಲ ಒಂದು 2 ದಿವಸ 3 ದಿವಸ ಮುಂಚೆನೆ ಎಲ್ಲ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡು, ಅದೇ ತರ ಇಂಟ್ರಾಡೇಗೆ ನೀವು ಯುದ್ಧಕ್ಕೆ ಹೋಗ್ತಿದ್ದೀರಾ ಅಂದ್ರೆ ಒಂದು ದಿನ ಮುಂಚೆನೆ ಎಲ್ಲ ನೀವು ಅನಲೈಸ್ ಮಾಡಿ ಇಟ್ಕೊಂಡ್ರೆ ನೀವೇನ್ ಮಾಡೋ ತರ ಇರುತ್ತೆ, ಯುದ್ಧಕ್ಕೆ ಹೋಗೋ ತರ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಮುಕ್ಕಾಲ್ವಾಸಿ ಮುಂಚೆನೆ ಮಾರ್ಕೆಟ್ ಮುಗ್ದಿದ ತಕ್ಷಣ ಈವ್ನಿಂಗ್ ನಾವೇನ್ ಮಾಡ್ತೀವಿ, ರಿವ್ಯೂ ಪ್ರಿವ್ಯೂ ಕೊಟ್ಟಿರ್ತೀವಿ. ರಿವ್ಯೂ ಪ್ರಿವ್ಯೂ ಇನ್ ಕೇಸ್ ಬರ್ಲಿಲ್ಲ ಅಂದ್ರೆ, ಇನ್ ಕೇಸ್ ಮಾರ್ಕೆಟ್ ಸೈಡ್ ವೈಸ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಅದಕ್ಕೋಸ್ಕರ ನಾವು ಬೇರೆ ಮೆಥಡ್ಸ್ ಎಲ್ಲ ಹೇಳಿರ್ತೀವಿ. ಸೊ ನನ್ನ ಪ್ರಕಾರ ನಿಮ್ಗೆ ಇಂಟ್ರಾಡೇ ಅರ್ಥ ಆಗಿದೆ ಅನ್ಸುತ್ತೆ. ಫಸ್ಟ್ ನೋ ಯೋರ್ ಸೆಲ್ಫ್, ನಿಮ್ಮ ಬಗ್ಗೆ ನೀವೇ ಅರ್ಥ ಮಾಡ್ಕೊಂಡು, ಯಾಕೆ ನಾನು ಇಂಟ್ರಾಡೇ ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ, ಯಾಕೆ ನಾನು ಟ್ರೇಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಪ್ರಾಫಿಟ್ಗೋಸ್ಕರನಾ ಇಲ್ಲ ಟ್ರೇಡ್ ಮಾಡೋಕ್ಕೋಸ್ಕರನಾ. ಪ್ರಾಫಿಟ್ಗೋಸ್ಕರ ಬಂದಿದ್ದೀರಾ ಅಂದರೆ ಮಾಡಿ, ತಪ್ಪಿಲ್ಲ. ಆದರೆ ಒಂದು ಏನು ಮಾಡಿ, ಒಂದು ಪೊಸಿಷನಲ್ಲಿ ಒಂದು 10 ದಿವಸಕ್ಕೆ ಒಂದ್ಸತಿ ಕ್ಲೋಸ್ ಮಾಡೋ ಥರ ಶೇರ್ಸ್ನ ನೀವು ತೊಗೊಂಡಿಟ್ಕೊಬೋದು. ಇದು ಬಂದು ಫಸ್ಟು. ಸೆಕೆಂಡ್ ಬಂದು ಟೈಮ್ ಫ್ರೇಮ್, ಏನು ಟೈಮ್ ಫ್ರೇಮಲ್ಲಿ ನೀವು ಟ್ರೇಡ್ ಮಾಡಬೇಕು ಅದು ನೋಡಿ ನೀವು ತಿಳ್ಕೊಬೇಕು. ಮೂರನೇದೇನು ಅಂದರೆ, ನಮಗೆ ಇವಾಗ ಗೊತ್ತಿರೋದೇನು ಅಂದರೆ ಆಪ್ಷನ್ನೇ ನಮಗಿರೋ ಒಂದೇ ಆಪ್ಷನ್. ಫ್ಯೂಚರ್ ನಮಗಿರೋ ಆಪ್ಷನ್ನೇ ಅಲ್ಲ, ಆಪ್ಷನ್ ಮಾತ್ರ ನಮಗಿರೋ ಒಂದೇ ಆಪ್ಷನ್. ಸರಿ, ಆಪ್ಷನಲ್ಲಿ ಮಾಡ್ತಾ ಇದ್ದೀರಾ, ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಬೈ ಮಾಡ್ತಿದ್ದೀರಾ ಅಂದರೆ ಅದು ಮಾಡುವಾಗ ಏನೇನು ವಿಷಯಗಳೆಲ್ಲ ನೋಡಬೇಕು, ಸ್ಕ್ರಿಪ್ಟ್ ಎಲ್ಲ ಅನಲೈಸ್ ಮಾಡಿ ನೋಡಬೇಕು. ಇದೆಲ್ಲ 3ನೇ ವಿಷಯ. 4ನೇ ವಿಷಯ, ಲೂಸ್ ಮನಿ ನಾಟ್ ಟೈಮ್. ಯಾಕಂದರೆ ಇಲ್ಲಿ ದುಡ್ಡಿರೋರು ಹೇಳೋದಕ್ಕೂ ಇಲ್ಲಿ ನಾರ್ಮಲ್ ಇರೋ ಜನರಿಗೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ತುಂಬ ಜನ ದುಡ್ಡಿರೋರು ಏನು ಹೇಳ್ತಾರೆ ಅಂದರೆ, ನೀವು ಯಾಕೆ ಟೈಮ್ ಮಾತ್ರ ವೇಸ್ಟ್ ಮಾಡ್ಬೋದು, ಟೈಮ್ ತುಂಬ ಪ್ರೆಷಿಯಸ್, ದುಡ್ಡು ಬೇಕಂದ್ರೆ ವೇಸ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಅವ್ರು ಆಲ್ರೆಡಿ ಸಂಪಾದನೆ ಮಾಡಿ ಇಟ್ಟಿರೋದ್ರಿಂದ, ಅವ್ರ ಹತ್ರ ಅಷ್ಟೊಂದು ದುಡ್ಡಿರೋದ್ರಿಂದ ಅವ್ರಿಗೆ 10,000 ಲಾಸ್ ಆದರೂ, 20,000, 1 ಲಕ್ಷ ಲಾಸ್ ಆದರೂ ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. ಆದರೆ ನಮಗೆ ನೋಡಿದ್ರೆ ಆ ದುಡ್ಡೇ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ. ಯಾಕಂದರೆ ಆ 5,000 ರೂಪಾಯಿ ಎಕ್ಸ್ಟ್ರಾ ಸೇರ್ಸಕ್ಕೆ, ಆ 1,000 ರೂಪಾಯಿ ಎಕ್ಸ್ಟ್ರಾ ಸೇರ್ಸೋಕ್ಕೆ ನಾವು OT ಮಾಡಿರ್ತೀವಿ, ತುಂಬ ವಿಷಯಗಳು ಮಾಡಿರ್ತೀವಿ, ತುಂಬ ವಸ್ತುಗಳನ್ನ ತಗೊಳ್ದೆ ಆಸೆಗಳನ್ನ ಕಟ್ಟಾಕಿ ನಾವು ದುಡ್ಡು ಸೇರಿಸಿರ್ತೀವಿ. ಸೊ ಒಂದು ಅಡ್ವೈಸ್ ಕೊಡ್ತಾ ಇದ್ದಾರೆ ಅಂದರೆ ಓಕೆ, ಅದೇನು ತಪ್ಪಿಲ್ಲ, ಆದರೆ ನೋಡ್ಕೊಳ್ಳಿ, ನಮಗೇನು ಅಂದರೆ ಟೈಮ್ ಬೇಕಾದ್ರೂ ಕಳ್ಕೊಬೋದು, ಆದರೆ ದುಡ್ಡನ್ನು ಕಳ್ಕೊಬಾರ್ದು. ಇದು 4ನೇ ವಿಷಯ. ಸೊ ಇದೆಲ್ಲ ಬಂದು ಅಪ್ಡೇಟೆಡ್ ವರ್ಷನ್. ಇದ್ರಲ್ಲಿ ಬಂದು ನಾನು ಟ್ರೇಡಿಂಗ್ ಆ ವರ್ಷನಲ್ಲಿ ನೋಡಿದ್ರೆ
ಟ್ರೇಡಿಂಗ್ ಏನು ಮಾಡಬೇಕು, ಏನೇನು ಪ್ಯಾಟರ್ನ್ಸ್ ಹಾಕಬೇಕು ಅಂತೆಲ್ಲ ನಿಮ್ಗೆ ನಾನು ತೋರಿಸಿರ್ತೀನಿ. ಇದರಲ್ಲಿ ನಾನು ಯಾಕೆ ತೋರಿಸಿಲ್ಲ ಅಂದರೆ ಇವಾಗ ಸದ್ಯಕ್ಕೆ ಜನರಿಗೆ ತುಂಬ ಎಮೋಷನ್ಸೇ ಪ್ಲೇ ಆಗ್ತಾ ಇರೋದು. ಮಾರ್ಕೆಟ್ ಕೆಳಗೆ ಬಂದ್ರೇನೆ ಡೌನ್ ಟ್ರೆಂಡ್ ಅಂತ ಒಂದು ಭಯದಲ್ಲಿ ಎಂಟ್ರಿ ತಗೊಳ್ಳೋದಿಲ್ಲ. ಒಂದು ಕಲೆಕ್ಷನ್ ಬಂದ್ರೇನೆ ಏನು ಮಾಡ್ತಾರೆ, ಹೆದರ್ಕೊಂಡು ಡೌನ್ ಟ್ರೆಂಡ್ ಬಂತು ಅಂದರೆ ಕ್ಲೋಸ್ ಮಾಡಿಬಿಡ್ತಾರೆ. ಎಮೋಷನ್ಸೇ ಮೇಜರ್ ಪಾರ್ಟ್ ಪ್ಲೇ ಮಾಡ್ತಿರೋದು. ಏನು ಅಂದರೆ ಪ್ಯಾಟರ್ನ್ ಗೊತ್ತಿದ್ರೂ ಕೂಡ ಎಮೋಷನ್ಸೇ ಮೇಜರ್ ಪಾರ್ಟ್ ಪ್ಲೇ ಮಾಡ್ತಿರೋದ್ರಿಂದ ಮುಕ್ಕಾಲ್ವಾಸಿ ಎಮೋಷನ್ಗೆ ಸಂಬಂಧಪಟ್ಟಿರೋ ವಿಷಯ, ಈ ಥರ ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಸಾರ್ ನಿಮಗೆ ಕ್ಲಿಯರ್ ಆಗಿ ಹೇಗೆ ಎಮೋಷನ್ನ ಕಂಟ್ರೋಲ್ ಮಾಡಬೇಕು ಅಂತ ವಿಡಿಯೋ ಹಾಕ್ತಾರೆ. ನನಗೆ ಅನ್ಸುತ್ತೆ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿತ್ತು ಅನ್ಸುತ್ತೆ, ಅರ್ಥ ಆಯಿತು ಅನ್ಸುತ್ತೆ ಮೈಂಡ್ ಹೇಗೆ ವರ್ಕ್ ಆಗ್ತಾ ಇದೆ, ಎಮೋಷನ್ಸ್ ಹೇಗೆ ಪ್ಲೇ ಮಾಡುತ್ತೆ ಅಂದರೆ. ಇನ್ ಕೇಸ್ ನಿಮಗೆ ಬೇರೆ ಏನಾದರೂ ಕ್ವೆರೀಸ್ ಇದ್ರೇನು ನೀವು ಕೆಳಗೆ ಕಮೆಂಟ್ ಮಾಡ್ಬೋದು. ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ, ನೀವು ಕಮೆಂಟ್ ಮಾಡಿದ್ರೆ ಮುಕ್ಕಾಲ್ವಾಸಿ ನಾವು ತೊಗೊಂಡು ಅದ್ರ ಬಗ್ಗೆನೇ ಮಾತಾಡ್ತೀವಿ, ಟ್ರೈ ಮಾಡ್ತೀವಿ ವಿಡಿಯೋ ಹಾಕೋದಕ್ಕೆ. ಅದೇ ಥರ ನಾವು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಇನ್ ಕೇಸ್ ಏನೋ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಹಾಕ್ಬಿಟ್ಟು ಹೋಗಿ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಏನು ಮಾಡಿ, ಲೈಕ್ ಮಾಡಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕಂದರೆ ತುಂಬ ಟ್ರೇಡರ್ಸ್ ಇರ್ತಾರೆ, ಟ್ರೇಡ್ ಮಾಡ್ತಿರ್ತಾರೆ, ಅವ್ರಿಗೆ ಏನಾದರೂ ಕಳಿಸಿದ್ರೆ ಅವ್ರಿಗೆ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ನಿಮಗೂ ಯೂಸ್ಫುಲ್ ಆಗಿತ್ತು ಅನ್ಸುತ್ತೆ. ಇದೇ ಥರ ನೆಕ್ಸ್ಟ್ ವೀಡಿಯೋ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.